ಒಡೆಯನಾದ ಪುನೀತ್ನ ಜೊತೆಯೊಂದಿಗೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶಿವರಾತ್ರಿಯಲ್ಲಿ ನಡೆದ ಸಿದ್ಧಗಂಗಾ ಮಠದ ಜಾತ್ರೆಯಲ್ಲಿ ಪಾಲ್ಗೊಂಡೆವು. ಗಂಗಾ ಮಠದಲ್ಲಿ ಸುಮಾರು 7,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದು, ಆ ವಿದ್ಯಾರ್ಥಿಗಳೆಲ್ಲರೂ ಪ್ರತಿನಿತ್ಯ ಪ್ರಾರ್ಥನೆ ಮಾಡುವ ಸ್ಥಳವಿದು. ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಮಠವನ್ನು ಸಂಚರಿಸಿದೆವು. ಬೆಳ್ಳಿ ರಥೋತ್ಸವ ಸಮಯದಲ್ಲಿ ಸ್ವಾಮೀಜಿಗಳು ಹಾಗೂ ವಾದ್ಯವೃಂದ ಹಾಗೂ ವಿದ್ಯಾರ್ಥಿಗಳ ತಮಟೆ ಸದ್ದು ಹಾಗೂ ಪೂಜೆ ಕುಣಿತ, ದೇವರ ವೇಷಭೂಷಣ ಕುಣಿತ ಹಾಗೂ ಇನ್ನಿತರ ಕಾರ್ಯಕ್ರಮಗಳ ಜೊತೆ ಬೆಳ್ಳಿ ರಥೋತ್ಸವ ಜರುಗಿತು. ಶಿವನ ರಾತ್ರಿಯ ಜಾಗರಣೆಯಲ್ಲಿ ಮಠದ ವಿದ್ಯಾರ್ಥಿಯೊಬ್ಬ ಶಿವನ ವೇಷ ಧರಿಸಿ ತಮಟೆಯ ಸದ್ದಿಗೆ ಕುಣಿತ ಹಾಕಿದನು. ಈ ಮಠದ ಮತ್ತೋರ್ವ ವಿದ್ಯಾರ್ಥಿ ಶಿವನ ಮಗನಾದ ವಿನಾಯಕನ ವೇಷ ಧರಿಸಿ ತಮಟೆಯ ನಾದಕ್ಕೆ ತಾಳ ಹಾಕಿದನು. ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆ ಇದು. ಶಾಲೆಯ ವಿದ್ಯಾರ್ಥಿಗಳು ಪೂಜೆ ಕುಣಿತ ಹಾಗೂ ಕಂಸಾಳೆ, ತಮಟೆ ನಾದ ಇನ್ನಿತರ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಶಾಲೆಯ ಮಕ್ಕಳನ್ನೇ ಉಪಯೋಗಿಸಿಕೊಂಡು ಒಂದು ಕಲಾ ತಂಡವನ್ನು ರಚನೆ ಮಾಡಲಾಗಿದೆ. ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಬ್ಯಾಂಡ್ ಸೆಟ್ ಅನ್ನು ಹೊಡೆಯುತ್ತಿರುವ ಶ್ರೀಮಠದ ವಿದ್ಯಾರ್ಥಿಗಳು. ಈ ಬ್ಯಾಂಡ್ ಸೆಟ್ನ ವಿದ್ಯಾರ್ಥಿಗಳು ನಮ್ಮೊಂದಿಗೆ ತುಂಬ ಅದ್ಭುತವಾಗಿ ಮಾತನಾಡಿ ತಮ್ಮ ಪರಿಚಯವನ್ನು ಮಾಡಿಕೊಂಡರು. ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಧನ್ಯವಾದಗಳು.